ನಮಸ್ತೆ ಬಂಧುಗಳೇ, ನಿಮ್ಮ ನೆಚ್ಚಿನ ನೇಚರ್ ಪ್ರಾಪರ್ಟಿಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 6 ಎಕರೆ ಟಾಪ್ ಕಂಡೀಷನ್ ರೋಬಸ್ಟ ತೋಟ. ಈ ಪ್ರಾಪರ್ಟಿ ಬರೋದು ಸಕಲೇಶಪುರ ಟು ಹಾನಬಾಳು ಏನು ಸ್ಟೇಟ್ ಹೈವೇ ಇದೆ, ಏನು ನೋಡ್ತಾ ಇದ್ದೀರಾ, ಇದೇ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ ಈ ಥರ ರೈಟಿಗೆ ತೊಗೊಂಡ್ರೆ 1 ಕಿಲೋಮೀಟ್ರು ಇದೇ ಥರ ಮಡ್ ರೋಡ್ ಬರುತ್ತೆ. ಸೊ 1 ಕಿಲೋಮೀಟ್ರು ಇದೇ ಥರ ಮಡ್ ರೋಡಲ್ಲಿ ಹೋದರೆ ನಾವು ಪ್ರಾಪರ್ಟಿ ರೀಚ್ ಆಗ್ತೀವಿ. ನೋಡಿ, ಇದೇ ಪ್ರಾಪರ್ಟಿ ಎಂಟ್ರೆನ್ಸು, ಹಾಗೆ ಇದೇ ಪ್ರಾಪರ್ಟಿ. ಮತ್ತು ಈ ಜಾಗದಿಂದ ತುಂಬ ಚೆನ್ನಾಗಿರೋಂಥ ವ್ಯೂ ಸಿಗುತ್ತೆ. ನೀವು ನೋಡ್ಬೋದು ಕಂಡೀಷನ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಅಂದರೆ ಗುಡ್ ಕಂಡೀಷನ್ ಕಾಫಿ ತೋಟ ಅಂತ ಹೇಳ್ಬೋದು. ಮತ್ತು ಒಳ್ಳೆ ಇನ್ಕಮ್ ಬರ್ತಿರೋ ಕಾಫಿ ತೋಟ ಇದು. ನೀವು ತೋಟನ ನೋಡಿದರೆ ಗೊತ್ತಾಗುತ್ತೆ ಕಂಡೀಷನ್ ಹೇಗಿದೆ ಅಂತ. ಗಿಡಗಳು ಕೂಡ ಅಷ್ಟೇ ಹೆಲ್ದಿಯಾಗಿದೆ. ಆಲ್ಮೋಸ್ಟ್ ನೀವು ನೋಡ್ತಾ ಇರೋಂಥ ಗಿಡಗಳೆಲ್ಲ ಒಂದು 25ರಿಂದ 30 ವರ್ಷದ ಕಾಫಿ ಗಿಡಗಳು ಅಂತ ಹೇಳ್ಬೋದು ಇದು. ಮತ್ತು ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದು. ಹಾಗೆಯೇ ಒಳ್ಳೆ ವ್ಯೂ ಇರೋಂಥ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ. ಹಾಗೆಯೇ ಹಾನಬಾಳು ಟೌನ್ ಏನಿದೆ, ಆ ಟೌನಿಗೆ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಇದೆ. ನೋಡಿ, ರೋಡಿಂದ ನಿಂತ್ಕೊಂಡ್ರೆ ಪ್ರಾಪರ್ಟಿ ಈ ಥರ ಕಾಣಿಸುತ್ತೆ. ಈ ತೋಟ ಟೋಟಲ್ ಬೌಂಡ್ರಿ ಬಂದುಬಿಟ್ಟು 10 ಎಕರೆ ಇದೆ. ಅದರಲ್ಲಿ 6 ಎಕರೆ ರೆಕಾರ್ಡ್ ಇದೆ, ಇನ್ನೂ 4 ಎಕರೆ ಎಕ್ಸ್ಟ್ರಾ ಸಿಗುತ್ತೆ. ಈ ತೋಟದ ಫುಲ್ಲು ನೀವೇನು ನೋಡ್ತಾ ಇದ್ದೀರಾ, ಈ ಥರ ಒಂದು ರೋಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಈ ತೋಟದಲ್ಲಿ ಮಣ್ಣು ಬಂದುಬಿಟ್ಟು ರೆಡ್ ಸಾಯಿಲ್ ಬರುತ್ತೆ. ಈ ತೋಟದಲ್ಲಿ ಇವಾಗ ಎಕರೆಗೆ ಒಂದು 35ರಿಂದ 40 ಚೀಲ ಕಾಫಿ ಕುಯ್ತಾ ಇದ್ದಾರೆ. ಈ ಏರಿಯಾದಲ್ಲಿ ಮಳೆ ಬಂದುಬಿಟ್ಟು ವರ್ಷಕ್ಕೆ ಒಂದು 90ರಿಂದ 100 ಇಂಚು ಮಳೆ ಆಗುತ್ತೆ. ಈ ತೋಟಕ್ಕೆ ಸೆಲ್ಲರ್ ಪ್ರೈಸ್ ಬಂದುಬಿಟ್ಟು ಎಕರೆಗೆ 28 ಲಕ್ಷ ಹೇಳ್ತಾ ಇದ್ದಾರೆ. ಕೂತು ಮಾತಾಡಿದರೆ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.